ಇಲ್ಲಿಗೆ ಏರಿ ಬಾ. ಈಗ ನೋಡಿ ಕರೀತಾ ಇದ್ದಾನೆ, ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಗೊತ್ತಾಗಬೇಕು ಸಭೆಗೆ. ನಿದ್ದೆ ಮಾಡಿದ್ರೆ ದರ್ಶನಗಳು ಬರಬೇಕು, ಸ್ವಪ್ನಗಳು ಬರಬೇಕು, ಆಲೋಚನೆಗಳು. ಬೆಳಗ್ಗೆ ಎದ್ದ ತಕ್ಷಣಪ್ಪ ಸ್ವಪ್ನಗಳಿಗಾಗಿ ಸ್ತೋತ್ರ, ದರ್ಶನಗಳಿಗಾಗಿ ಸ್ತೋತ್ರ. ಹಾ, ಕೈ ತಟ್ಟಲಿಲ್ಲ ನೀವು, ಮುಂದೆ ಇರೋ ಸಹೋದರರು ಅನುಭವಕ್ಕೆ 40 ದಿವಸದಲ್ಲಿ ಬಂದ್ಬಿಡ್ಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಉತ್ಸಾಹ ನಿಮಗೆ ಬರಬೇಕು. ಕರ್ತನ ಕೊಟ್ಟ ದರ್ಶನಗಳು, ಸ್ವಪ್ನಗಳು, ಸ್ತೋತ್ರಪ್ಪ ಅಂತ ಎದ್ದೊಳ್ಬೇಕು. ನೀವು ಅನುಭವಕ್ಕೆ ಬಂದ್ಬಿಡ್ಬೇಕು. ಆಗ ಶತ್ರು ನಿಮ್ಮ ಮನೆಗಳಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ, ಕಷ್ಟ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ, ಬಡತನ ನಿಮಗಿರೋದಿಲ್ಲ, ದರಿದ್ರ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ, ಸಾಲ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ, ರೋಗ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ, ಜಗಳ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ, ಒಡೆದಾಟ ನಿಮ್ಮ ಮನೆಗಳಲ್ಲಿ ಇರೋದಿಲ್ಲ. ಇರಬಾರ್ದು ಯೇಸುವಿನ ನಾಮದಲ್ಲಿ. ಅದೆಲ್ಲ ಈ ವರ್ಷ ಆರಂಭದಿಂದನೇ ಮನೆಯನ್ನು ಬಿಟ್ಟು ಹೋಗಿರಬೇಕು, ಜನಗಳನ್ನ ಬಿಟ್ಟು ಹೋಗಿರಬೇಕು. ಹೊಸ ಅನುಭವಗಳಿಗೆ ಕುಟುಂಬಗಳು ಬಂದ್ಬಿಡಬೇಕು. ಹಲ್ಲೆಲೂಯಾ. ನೀವು ಏರಿ ಬಾ, ಹೋಗಿ ಮುಂದೆ ಆಗಬೇಕಾದವುಗಳನ್ನ ಪರಿಶುದ್ಧಾತ್ಮನು ನಿಮಗೆ ತೋರಿಸ್ತಾನ. ಬರೆದಿಟ್ಕೊಳ್ಳಿ. ಒಂದು ನೋಟು ಪುಸ್ತಕ ನಿಮ್ಮ ಪ್ರಾರ್ಥನೆ ಮಾಡೋ ಸ್ಥಳದಲ್ಲಿ ನೀವು ಇಟ್ಕೊಂಡು ಏನು ಹೇಳ್ತಾರೆ, ಯಾವ ವಾಕ್ಯ ಮಾತಾಡುತ್ತೆ, ಏನು ನಿಮಗೆ ಪ್ರೇರೇಪಣೆ ಆಗುತ್ತೆ, ಪರಿಶುದ್ಧಾತ್ಮ ನಿಮ್ಮ ಒಳಗಡೆಯಿಂದ ಏನು ಮಾತಾಡ್ತಾರೆ, ಇವೆಲ್ಲ ಬರೆದಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಸಭೆಗೆ, ಈ ದೇಶಕ್ಕೆ ನೀವು ಆಶೀರ್ವಾದವಾಗಿರ್ತೀರಿ.